ರಂಗಭೂಮಿಯಲ್ಲಿ ಬಹುಪಾಲು ಒಬ್ಬ ನಿರ್ದೇಶಕನ ಕೆಲಸ ಇನ್ನೊಬ್ಬರ ಟೆಕ್ಸ್ಟ್ ಅನ್ನ ಇಂಟರ್ಪ್ರೆಟ್ ಮಾಡಿ ಅದಕ್ಕೆ ಒಂದು ರಂಗರೂಪವನ್ನ ಕೊಡೋದಾಗಿರುತ್ತೆ. ನಿರ್ದೇಶಕರಾದ KM ಚೈತನ್ಯ ಅವರು ಕೂಡ ರಂಗಭೂಮಿಯಿಂದಲೇ ಬಂದವರು. ಅವರನ್ನ ಸಂದರ್ಶನ ಮಾಡುವಾಗ ಈ ಪ್ರಶ್ನೆಯನ್ನ ನಾನು ಕೇಳಿದೆ, ನಿಮಗೆ ಬರೀ ಡೈರೆಕ್ಟರ್ ಆಗಿರೋದಕ್ಕೆ ಇಷ್ಟವೋ ಅಥವಾ ರೈಟರ್ ಡೈರೆಕ್ಟರ್ ಆಗಿರೋದಕ್ಕೆ ಇಷ್ಟವೋ ಅಂತ. ಅದಕ್ಕೆ ಅವ್ರೇನ್ ಹೇಳಿದ್ರು ಅಂದ್ರೆ, ಇನ್ನೊಬ್ಬ ಬರಹಗಾರ ಬರೆದು ಕೊಟ್ರೆ ಯಾವ್ದಾದ್ರು ಟೆಕ್ಸ್ಟ್ ಅನ್ನ ಅದನ್ನ ಇಂಟರ್ಪ್ರೆಟ್ ಮಾಡುವ ಡೈರೆಕ್ಟರ್ ಆಗೋದಕ್ಕೆ ನನಗೆ ಇಷ್ಟ ಅಂತ. ಅವರ ಫಿಲ್ಮೋಗ್ರಫಿಯಲ್ಲಿ ಸ್ವಲ್ಪ ಹೆಚ್ಚೇ ರೀಮೇಕ್ಸ್ ಇರೋದಕ್ಕೆ ಕಾರಣ ಕೂಡ ಇದೇ ಆಗಿರಬಹುದು. ಆದರೆ ಈ ಬಲರಾಮನ ದಿನಗಳು ಇಸ್ ರಿಟನ್ ಅಂಡ್ ಡೈರೆಕ್ಟೆಡ್ ಬೈ KM ಚೈತನ್ಯ. ಸುಮಾರು 2 ವರ್ಷಗಳ ಮುಂಚೆ ಅಗ್ನಿ ಶ್ರೀಧರ್ ಅವರ, ಬಚ್ಚನ್ ಅವರ, SK ಉಮೇಶ್ ಅವರ ವಿಡಿಯೋಸ್ನ ಸ್ವಲ್ಪ ಹೆಚ್ಚೆ ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ಬೆಂಗಳೂರು ಭೂಗತ ಲೋಕದ ಮೇನ್ ಪ್ಲೇಯರ್ಸ್ ಹಾಗೂ ಅವರ ಜೀವನದಲ್ಲಿ ನಡೆದ ಕೆಲವು ವಿಷಯಗಳು ನನಗೆ ಗೊತ್ತಿದ್ವು. ಪ್ಲಸ್ KM ಚೈತನ್ಯ ಅವರದ್ದೇ ಆ ದಿನಗಳು ಕೂಡ ಇದೆ. ಈ ಚಿತ್ರದ ಆರಂಭದಲ್ಲೇನೆ ಬರೋ ಪಾತ್ರಗಳೆಲ್ಲವೂ ಫಿಕ್ಷನಲ್ ಅಂತ ಒಂದು ಕಾರ್ಡನ್ನು ಹಾಕ್ತಾರೆ, ವಾಯ್ಸ್ ಓವರ್ ಅಲ್ಲೂ ಕೊಡ್ತಾರೆ. ಆದ್ರೆ ಮೇಕರ್ಸ್ಗೆ ಆಬ್ವಿಯಸ್ಲಿ ಗೊತ್ತು, ಪ್ರೇಕ್ಷಕರಿಗೂ ಗೊತ್ತು ಯಾವ ಯಾವ ಪಾತ್ರಗಳು ಇವರೆಲ್ಲ ಅಂತ. ಒಂದು ಮಿನಿಮಮ್ ಚೇಂಜಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮೋನಪರಾಯ್ ಅಂತ ಒಂದು ಪಾತ್ರ ಬರುತ್ತೆ. ಅದು ಯಾರ ಪಾತ್ರ ಅಂತ ನಮ್ಮೆಲ್ರಿಗೂ ಗೊತ್ತು. ಕ್ರೈಮ್ ಕಥೆಗಳಲ್ಲಿ ಪ್ರೇಕ್ಷಕರ ಎಂಗೇಜ್ಮೆಂಟ್ ಸ್ವಲ್ಪ ಸಾಧಾರಣವಾಗಿ ಹೆಚ್ಚೇ ಇರುತ್ತೆ. ಅಂಥದ್ರಲ್ಲೂ ಇದು ನಮ್ಮೂರ್ನಲ್ಲೇ, ಬೆಂಗಳೂರಿನಲ್ಲೇ, ಅದು ಕೇವಲ 4-5 ದಶಕಗಳ ಮುಂಚೆ ನಡೆದ ಕಥೆ, ನಡೆದ ವಿಚಾರಗಳು ಅಂತ ಹೇಳಿದಾಗ ಆ ಎಂಗೇಜ್ಮೆಂಟ್ ಇನ್ನೂ ಸ್ವಲ್ಪ ಹೆಚ್ಚೇ ಆಗ್ಬಿಡುತ್ತೆ. ಸೊ ಆ ಫೆಮಿಲಿಯಾರಿಟಿ, ಆ ಒಂದು ಎಂಗೇಜ್ಮೆಂಟ್ ಈ ಚಿತ್ರಕ್ಕೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆದ್ರೆ ಅದೇ ಇನ್ನೊಂದು ರೀತಿಯಲ್ಲಿ ನೆಗೆಟಿವ್ ಕೂಡ ಆಗತ್ತೆ. ಆ ಕಾಲದ ಬೆಂಗಳೂರಿನ ಭೂಗತ ಲೋಕದ ಶಕ್ತಿ ಎಷ್ಟರ ಮಟ್ಟಕ್ಕೆ ಇತ್ತು ಅನ್ನೋದನ್ನ ಚೆನ್ನಾಗಿ ಒಂದು ಮಿಲಿಟರಿ ಕರ್ನಲ್ನ ಪಾತ್ರದ ಮೂಲಕ ಹೇಳಿಸಿದ್ದಾರೆ. ಆ ಕರ್ನಲ್ನ ಕೆಲಸವೇನು? ದೇಶವನ್ನೇ ಕಾಪಾಡೋದು. ಆದ್ರೆ ಅವರ ದುಸ್ಥಿತಿ ಎಂತದ್ದು ಬೆಂಗಳೂರಿನಲ್ಲಿ ಆಗ ಅಂದ್ರೆ, ಅವರು ತಮ್ಮ ಮಗಳನ್ನಾಗ್ಲಿ ಅಥವಾ ತಮ್ಮವರನ್ನಾಗ್ಲಿ ಕಾಪಾಡ್ಕೊಳ್ಳೋದು ಕಷ್ಟವಾಗ್ಬಿಡುತ್ತೆ. ತುಂಬಾ ಪ್ರಾಮಿಸಿಂಗ್ ಆಗಿ ಶುರುವಾಗುತ್ತೆ ಈ ಚಿತ್ರ. ಒಂದು ಫುಟ್ಬಾಲ್ ನಿಂದ ಶುರುವಾಗೋ ಈ ಚಿತ್ರ ಬಲರಾಮ ಹೇಗೆ ಈ ಪಾತಕಿಗಳ ಲೋಕದಲ್ಲಿ ಮೊದಲ ಹೆಜ್ಜೆ ಇಟ್ಟ ಅನ್ನೋವರೆಗೂ ಆ ಎಂಟೈರ್ ಸೆಟಪ್ ಚೆನ್ನಾಗಿದೆ. ಅದು ಸೆಟಪ್ ಆದ್ರೆ ಅದಾದ ಮೇಲೆ ಬರೋ ಕೆಲವು ದೃಶ್ಯಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿ ಇದ್ವು. ಬಲರಾಮ ಈ ಹೊಸ ಜಗತ್ತಿಗೆ ಹೇಗೆ ಅಡ್ಜಸ್ಟ್ ಆಗ್ತಾನೋ ಇಲ್ವೋ, ಆ ಲೋಕದಲ್ಲಿರೋರು ಇವನನ್ನ ಬರ್ಮಾಡ್ಕೊಳ್ತಾರೋ ಇಲ್ವೋ, ಲೂನಾದಲ್ಲಿ ಹೋಗೋದು, ಪಾನ್ ಶಾಪ್ ಸುತ್ತಲೂ ಒಂದು ಫೈಟ್ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೈಟ್ ಫಾರ್ ಬಾಲ ಅಂಡ್ ದ ಸ್ಟೋರಿ ಆಸ್ ವೆಲ್. ಅದರಲ್ಲಿ ಐ ಥಿಂಕ್ ಕೆಲವು ಲಾಂಗ್ ಸಿಂಗಲ್ ಟೇಕ್ ಶಾರ್ಟ್ಸ್ ಇವೆ. ಅದನ್ನ ಎಡಿಟಿಂಗ್ ಜೊತೆ ಸೇರಿಸಿ ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಆ ಫೈಟ್ ಅನ್ನ. ವಠಾರ ಒಂದರಲ್ಲಿ ನಡೆಯೋ ಫೈಟ್ ಕೂಡ ಚೆನ್ನಾಗಿದ್ವು. ಇನ್ಫ್ಯಾಕ್ಟ್ ಈ ಚಿತ್ರದಲ್ಲೇ ಫೈಟ್ಸ್ ತುಂಬಾ ವಿಶೇಷವಾಗಿವೆ. ಅಂಗಡಿಯ ಶಟರ್ ಅನ್ನ ಕೆಳಗಿಳಿಯೋ ಶಾಟ್ ಇದೆ ಒಂದು, ಅದು ರಿಪೀಟೆಡ್ ಆಗಿ ಬರ್ತಾ ಹೋಗುತ್ತೆ. ಅದರ ಮೂಲಕ ಬಲರಾಮನ ಗ್ರೋತ್ ಅನ್ನ ತೋರಿಸೋದು, ಲೂನಾ SD ಬೈಕ್ ಆಗೋದು, ಇವೆಲ್ಲವೂ ಚೆನ್ನಾಗಿದ್ವು. ಈ ಪೋರ್ಷನ್ಸ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಚಿತ್ರದಲ್ಲೇ ವಿನೋದ್ ಪ್ರಭಾಕರ್ ಅವರ ಪ್ರೆಸೆನ್ಸ್, ಅವರ ಅಂಡರ್ಸ್ಟೇಟೆಡ್ ಪರ್ಫಾರ್ಮೆನ್ಸ್, ಅವರ ಕಾಸ್ಟ್ಯೂಮ್ಸ್, ಇವೆಲ್ಲವೂ ಚಿತ್ರದ ಇಂಪ್ಯಾಕ್ಟ್ ಅನ್ನ ಇನ್ನೂ ಹೆಚ್ಚು ಮಾಡಿವೆ. ಎಲ್ಲ ಗ್ಯಾಂಗ್ಸ್ಟರ್ ಚಿತ್ರಗಳಲ್ಲಿ ಇರೋ 4 ಪಾರ್ಟಿಗಳು ಇಲ್ಲೂ ಇವೆ. ಗ್ಯಾಂಗ್ಸ್ಟರ್ಸ್, ಅವರ ಫ್ಯಾಮಿಲೀಸ್, ಪೊಲಿಟಿಷಿಯನ್ಸ್, ಪೊಲೀಸ್ ಫೋರ್ಸ್. ಕೆಲವು ಸ್ಲೈಟ್ಲಿ ಆಬ್ವಿಯಸ್ ಅನ್ಸಿದ್ರೂ ಇಂಟ್ರೆಸ್ಟಿಂಗ್ ಪ್ಯಾರಲಲ್ಸ್ ಇವೆ. ಬಲರಾಮನ ಪ್ರೀತಿಗೂ ಕತ್ತಿ ಅನ್ನೋ ಪಾತ್ರದ ಕಾಮಕ್ಕೂ. ಒಂದು ಕಡೆ ಬಲರಾಮ ಮುಖದ ಮೇಲೆ ನೀರು ಹಾಕೊಂಡ್ರೆ, ಇನ್ನೊಂದು ಕಡೆ ಒಂದು ಮಗು ಸ್ನಾನ ಮಾಡೋದು. ಹಾಗೇನೆ ಕೆಲವು ಇಂಟ್ರೆಸ್ಟಿಂಗ್ ಕಟ್ಸ್ ಕೂಡ ಇವೆ. ಟಾಮಿ ಅನ್ನೋ ಪಾತ್ರ ಅಪ್ಪ ಅನ್ನೋದು, ಕಟ್ ಮಾಡಿದ್ರೆ ಹೀರೋಯಿನ್ ಪಾತ್ರ ಅಪ್ಪ ಅನ್ನೋದು. ಹೆಸರೇನು ಅಂತ ಒಬ್ಬ ಕೇಳಿದ್ರೆ ಇನ್ನೊಬ್ರು ಮೋನಪರಾಯ್ ಎಲ್ಲಿದ್ದಾರೆ ಅಂತ ಕೇಳೋದು. ಈ ಚಿತ್ರ ತುಂಬಾ ಸರಿಯಾಗಿ ಮಾಡಿರೋ ಒಂದು ಮುಖ್ಯವಾದ ಅಂಶ ಏನು ಅಂದ್ರೆ, ತನ್ನ ಶೀರ್ಷಿಕೆಗೆ ತಾನು ಬದ್ಧವಾಗಿರೋದು. ಅಂದ್ರೆ ಬೆಂಗಳೂರಿನ ಭೂಗತ ಜಗತ್ತಿನಲ್ಲಿ ಯಾವುದನ್ನ ಬಲರಾಮನ ದಿನಗಳು ಅಂತ ಕರೀಬಹುದೋ ಅಷ್ಟು ಮಾತ್ರ ಈ ಕಥೆಯಲ್ಲಿದೆ. ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಚಿತ್ರ ಸ್ವಲ್ಪ ಎಡವೋದು ಎಲ್ಲಿ ಅಂದ್ರೆ, ರಿಯಾಲಿಟಿ ಹಾಗೂ ಫಿಕ್ಷನ್ ನ ನಡುವೆ. ಎಷ್ಟೋ ಇನ್ಸಿಡೆಂಟ್ಸ್ ರಿಯಲ್ ಆಗಿ ನಡೆದ ಇನ್ಸಿಡೆಂಟ್ಸ್, ಆದ್ರೆ ಅದರ ಡಿಪಿಕ್ಷನ್ ಅಲ್ಲಿ ಸ್ವಲ್ಪ ಮಸಾಲೆ ಇದೆ ಇಲ್ಲಿ. ಉದಾಹರಣೆಗೆ ಸಕಲೇಶ್ಪುರದಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಅಂತ ತೋರಿಸ್ತಾರೆ. ಅದು ನಿಜವಾಗ್ಲೂ ನಡೆದಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅದು ನಿಜವಾಗ್ಲೂ ನಡೆದಿದ್ರೆ ಅದರ ಇಂಟೆನ್ಸಿಟಿ ಯಾವ ರೇಂಜ್ಗೆ ಇರ್ತಾ ಇತ್ತು, ಆಡಿಯನ್ಸ್ ಎಡ್ಜ್ ಆಫ್ ದಿ ಸೀಟಿಗೆ ಬಂದಿರಬೇಕಿತ್ತು. ಆದ್ರೆ ಡಿಪಿಕ್ಷನ್ ಅಲ್ಲಿ
ಆ ಇಂಟೆನ್ಸಿಟಿ ಅಷ್ಟು ಇಲ್ಲ, ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಈ ಗ್ಯಾಂಗ್ಸ್ಟರ್ಸ್ ಇದಾರಲ್ಲ, ಅದರಲ್ಲಿ ಕೆಲವರ ಅಭಿನಯ ಸ್ವಲ್ಪ ಥಿಯಾಟ್ರಿಕಲ್ ಆಗಿ ಇದೆ. ಅದು ಕೂಡ ನಮ್ಮನ್ನ ಈ ಚಿತ್ರದ ರಿಯಾಲಿಟಿಯಿಂದ ಸ್ವಲ್ಪ ದೂರಕ್ಕೆ ಎಳ್ಕೊಂಡ್ಬಂದ್ಬಿಡುತ್ತೆ. ಹಾಗೇನೆ ಈ ಗ್ಯಾಂಗ್ಸ್ಟರ್ ಗಳ ಗುಂಪು ಅಂತ ಇಟ್ಕೊಳ್ಳಿ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೋಕು ಅನ್ಕೊಂಡು ಏನನ್ನೋ ಕ್ರ್ಯಾಕ್ ಮಾಡ್ತಾನೆ, ಅದಕ್ಕೆ ಎಲ್ರು ಸುತ್ತಲೂ ಇರೋರು ಸೇರಿ ನಗೋದು, ಅದೇ ಆ ನಗುವಿಗೆ ಲೀಡ್ ಕೊಡೋ ತರ ಈ ವ್ಯಕ್ತಿ ಜೋಕನ್ನ ಎಂಡ್ ಮಾಡೋದು, ತಾನೇ ನಗೋದು. ಈ ರೀತಿಯದ್ದು ಪರ್ಫಾರ್ಮೆನ್ಸಸ್ ಅಲ್ಲಿ ಬೇಕಾದ ಒಂದು ರಿಯಲಿಸಮ್ ನ ಕಡಿಮೆ ಮಾಡಿ ಈ ಚಿತ್ರದ ಸೀರಿಯಸ್ನೆಸ್ ಅನ್ನು ಕೂಡ ಅಲ್ಲಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗುತ್ತೆ. ಶೀರ್ಷಿಕೆಯಲ್ಲೇ ಬಲರಾಮನ ದಿನಗಳು ಅಂತ ಇದೆ. ಸೊ ಈ ಚಿತ್ರದ ಅಂತ್ಯ ಹೇಗಾಗಬಹುದು ಅನ್ನೋದನ್ನ ನಾವು ಆಲ್ರೆಡಿ ಊಹೆ ಮಾಡ್ಕೊಂಡಿರ್ತೀವಿ. ಅಷ್ಟೇ ಅಲ್ಲದೆ ಈ ಚಿತ್ರವನ್ನ ಆರಂಭದಿಂದ ಅಂತ್ಯದವರೆಗೂ ಹಿಡಿದಿಟ್ಕೊಳ್ಳೋ ಒಂದು ಬಿಗಿಯಾದ ಎಮೋಷನಲ್ ಥ್ರೆಡ್ ಅಂತ ನನಗೆ ಕಾಣಿಸ್ಲಿಲ್ಲ. ಉದಾಹರಣೆಗೆ ಹೀರೋ ಹೀರೋಯಿನ್ ಟ್ರ್ಯಾಕ್. ಹೀರೋ ಹೀರೋಯಿನ್ಗಾಗಿ ಗೊತ್ತಿಲ್ಲದೆ ಏನನ್ನೋ ಒಂದನ್ನ ಮಾಡ್ತಾರೆ, ಅಲ್ಲಿಂದ ಹೀರೋಯಿನ್ಗೆ ಹೀರೋ ಮೇಲೆ ಪ್ರೀತಿ ಹುಟ್ಟುತ್ತೆ. ಆ ಒಂದು ಟ್ರೋಪ್ ನ ಫೆಮಿಲಿಯಾರಿಟಿ ಪ್ರಾಬ್ಲಮ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೀರೋ ಮಾಡ್ತಿರೋ ಕೆಲಸಗಳಲ್ಲಿ ಹೀರೋಯಿನ್ ಸ್ಟ್ಯಾಂಡ್ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಆಲ್ಮೋಸ್ಟ್ ಕೊನೆವರೆಗೂ. ಇವತ್ತು ಒಂದು ದಿನ ನನ್ನ ಮಾತನ್ನ ಕೇಳು, ಇವತ್ತು ಇಲ್ಲೇ ಇದ್ಬಿಡು, ನನ್ ಜೊತೆನೆ ಇದ್ಬಿಡು ಅನ್ನೋ ರೀತಿಯ ದೃಶ್ಯಗಳು. ಹಾಗೆ ಬಂದಾಗ ನೆಕ್ಸ್ಟ್ ದೃಶ್ಯವಾಗ್ಲಿ ಅಥವಾ ನೆಕ್ಸ್ಟ್ ಎಪಿಸೋಡ್ ಆಗ್ಲಿ ಅದರಲ್ಲಿ ಏನ್ ನಡೆಯುತ್ತೆ ಅಂತ ನಾವು ಸುಲಭವಾಗಿ ಊಹಿಸಬಲ್ವು. ಆದ್ರೂ ಬಲರಾಮ ರೇವತಿ ಹೀರೋಯಿನ್ ಪಾತ್ರದ ಹೆಸರು, ರೇವತಿಯನ್ನ ಹೋಗಿ ಬನ್ನಿ ಅಂತ ಕರೆಯೋದಾಗಿರ್ಲಿ, ಅಥವಾ ರೇವತಿ ಬಲರಾಮನಿಗೆ ಬಟನ್ ಹಾಕೋ ಅಂತ ಹೇಳೋ ಆ ಡೈನಮಿಕ್ಸ್ ನನಗೆ ಇಷ್ಟ ಆಯ್ತು. ಆ ಭಾಗಗಳಲ್ಲಿ ಪ್ರಿಯಾ ಆನಂದ್ ಅವರಾಗ್ಲಿ, ವಿನೋದ್ ಪ್ರಭಾಕರ್ ಅವರಾಗ್ಲಿ ಚೆನ್ನಾಗಿ ಅಭಿನಯಿಸಿದ್ದಾರೆ. ಪ್ರಿಯಾ ಆನಂದ್ ಅವರು ಹಾಕೊಂಡಿರೋ ಚೂಡಿದಾರ್ಗಳಾಗ್ಲಿ ಅಥವಾ ಅಲ್ಲಲ್ಲಿ ಬಂದ ಕೆಲವು ಸೆಟ್ ಪ್ರಾಪರ್ಟೀಸ್ ಆಗ್ಲಿ, ಇದು ಆ ಪೀರಿಯಡ್ಗೆ ಅಕ್ಯುರೇಟ್ ಆಗಿತ್ತ ಅನ್ನೋದು ಒಂದು ಪ್ರಶ್ನೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರ ನೋಡಿದ ಮೇಲೂ ಉಳ್ಕೊಂಡ ಒಂದು ಪ್ರಶ್ನೆ ಏನು ಅಂದ್ರೆ, ಬಲರಾಮ ಆ ವ್ಯಕ್ತಿಯನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆತನ ಹಿನ್ನೆಲೆ, ಆತನ ಆಲೋಚನೆಗಳು, ಆತನ ಪರ್ಸ್ಪೆಕ್ಟಿವ್ ನಮ್ಗೆ ಗೊತ್ತಾಗ್ಲಿಲ್ಲ. ಅವನು ಜೈಲ್ ಪಾಲಾದಾಗ, ಮೊದಲನೇ ಬಾರಿಗೆ ಜೈಲ್ ಪಾಲಾದಾಗ ಅದನ್ನ ಕ್ಯಾಶುಯಲ್ ಆಗಿ ತಗೊಂಡ್ಬಿಡ್ತಾನೆ. ಹಿ ಡಸಂಟ್ ಲುಕ್ ಫಾರ್ ಎನಿ ರಿಫರ್ಮೇಶನ್ ಆರ್ ಎನಿ ಅದರ್ ಪಾತ್. ಅವನಿಗೆ ಇದೊಂದೇ ಪಾತು ಅಂತ ಅಲ್ಲೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅವನಲ್ಲಿ ಲಾಯಲ್ಟಿ ಇದೆ, ಅವನಿಗೆ ಆಗಾಗ ಗಿಲ್ಟ್ ಆಗತ್ತೆ, ಆದ್ರೂ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಹೋಗ್ತಾನೆ. ಅದರ ಹಿಂದೆ ಅವನ ಆಲೋಚನೆಗಳು ಏನು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಅವನಿಗೆ ಫಿಸಿಕಲ್ ಸ್ಟ್ರೆಂತ್ ಇದೆ, ಆದ್ರೆ ಮೆಂಟಲಿ ಹಿ ಇಸ್ ನಾಟ್ ಅ ಶಾರ್ಪ್ ಸ್ಮಾರ್ಟ್ ಗೈ. ಹಿ ಇಸ್ ಆಲ್ ಬ್ರಾನ್ ನೋ ಬ್ರೈನ್. ಆದ್ರೆ ಈ ಕಥೆಗೆ ಅವನೇ ಪ್ರೊಟಾಗನಿಸ್ಟ್. ಸೊ ನಾವು ಅವನಿಗೆ ರೂಟ್ ಮಾಡಬೇಕು, ಬಟ್ ನನಗೆ ರೂಟ್ ಮಾಡಕ್ ಆಗ್ತಾ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ಬೇರೆ ಯಾರಿಗೂ ರೂಟ್ ಮಾಡೋಕೆ ಆಗ್ಲಿಲ್ಲ ಈ ಕಥೆಯಲ್ಲಿ ಅನ್ನೋದು ಒಂದು ಸಮಸ್ಯೆ. ಬ್ಯಾಕ್ ಟು ದಿ ಶೀರ್ಷಿಕೆ, ಬಲರಾಮನ ದಿನಗಳು. ಅದರಲ್ಲಿ ದಿನಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ, ನಮ್ಗದು ಅರ್ಥ ಆಯ್ತು. ಆದ್ರೆ ಈ ಬಲರಾಮ ಯಾರು ಅನ್ನೋದು ಇನ್ನೂ ಸ್ವಲ್ಪ ಹೆಚ್ಚು ಅರ್ಥ ಆಗ್ಬೇಕಿತ್ತು. ಇದು ಸಂತೋಷ್ ನಾರಾಯಣನ್ ಅವರ ಮೊದಲ ಕನ್ನಡ ಚಿತ್ರ. ಅವರ ಶುರು ಹಾಡು ನನಗೆ ತುಂಬಾ ಇಷ್ಟ ಆಯ್ತು. ಬೆಂಗಳೂರಿನ ಬಗ್ಗೆ ಒಂದು ಹಾಡಿದೆ, ಅದು ಕೂಡ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಕೆಲವೊಮ್ಮೆ ಹಾರ್ಡ್ ರಾಕ್ ಮೆಟಲ್ ಕೇಳಿ ಬಂದ್ರೆ, ಇನ್ನು ಕೆಲವು ಇಂಪಾರ್ಟೆಂಟ್ ಕಾನ್ವರ್ಸೇಷನ್ಸ್ ನಲ್ಲಿ ಸೈಲೆನ್ಸ್ ಕೂಡ ಕೇಳಿ ಬರುತ್ತೆ. ಮಗು ಅಪ್ಪನ ಬಗ್ಗೆ ಹಾಡೋ ಒಂದು ಹಾಡಿದೆ, ಆ ಹಾಡು ಚೆನ್ನಾಗಿದೆ, ಆ ಹಾಡಿರೋ ಮಗುವ ಕಂಠವೂ ಚೆನ್ನಾಗಿದೆ, ಆ ಐಡಿಯಾನೇ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಇಡೀ ಕಥೆ ಏನನ್ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಯೋ ಅದನ್ನ ಆ ಒಂದು ಹಾಡು ಕನ್ವೆ ಮಾಡ್ಬಿಡುತ್ತೆ. ಈ ಚಿತ್ರ ಇನ್ನೊಂದು ಕೆಲಸವನ್ನ ತುಂಬಾ ಎಫೆಕ್ಟಿವ್ ಆಗಿ ಮಾಡುತ್ತೆ. ಅದೇನು ಅಂದ್ರೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ಹಾಗೂ ಈ ಚಿತ್ರದ ಕೊನೆಯ ಶಾಟ್. ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬಂದವರ ಬಗ್ಗೆ ಹಾಡ್ತಾ ಶುರುವಾಗೋ ಈ ಚಿತ್ರ, ಹಾಗೆ ಬೆಂಗಳೂರಿಗೆ ಬಂದವರಲ್ಲಿ ಕೆಲವರು ಬಂಗಾರವನ್ನ ಮಾಡ್ಕೊಳ್ತಾರೆ ಅವರ ಬದುಕನ್ನ, ಇನ್ನು ಕೆಲವರು ತಾವೇ ಕಸವಾಗಿ ಹೋಗ್ತಾರೆ ಅನ್ನೋ ಆ ಐಡಿಯಾ is very very effective, and that's the point of this film as well. ಒಟ್ನಲ್ಲಿ ರಿಯಾಲಿಟಿಗೂ ಫಿಕ್ಷನ್ಗೂ ನಡುವೆ ಸಿಕ್ಕಾಕೊಂಡ ಈ ಚಿತ್ರ ಬಲರಾಮನ ಹಾಗೆ ಒಂದು ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡದೆ ಅಂತೂ ಹೋಗೋದಿಲ್ಲ.